ಗುರುವರಿಯರ ಪ್ರತಿಯೊಂದು ಕಾರ್ಯಕ್ರಮಗಳಲ್ಲಿ ಸೇವೆಗಳಲ್ಲಿ ಭಾಗವಹಿಸುವಂತಹ ರಂಗಭೂಮಿಯ ಹಿರಿಯ ಕಲಾವಿದರು, ದೇವಿಯ ಆರಾಧಕರು ಆಗಿರುವಂತಹ ಅಂಬರೀಷ್ ಅಣ್ಣ ಪೂಜಾರಿ ಅವರು ಸಹ ಈ ಒಂದು ಸಂದರ್ಭದಲ್ಲಿ ನಿಮ್ಮೆಲ್ಲರನ್ನು ಉದ್ದೇಶಿಸಿ ತಮ್ಮೆರಡ ಅನಿಸಿಕೆಗಳನ್ನು ಹಂಚಿಕೊಳ್ಳಬೇಕಾಗಿ ಅಂಬರೀಷ್ ಅಣ್ಣ ವೆಲ್ಕಮ್ ದಿನ್ನಿ ಇವರಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೀನಿ. ಪರಮ ಪೂಜ್ಯರು, ಅವತಾರ ಪುರುಷರು, ಎನ್ನ ಒಡೆಯ ಅರಳೆಬೆಂಡೆ ಮರಿಸ್ವಾಮಿ ತಾತನವರ ದಿವ್ಯ ಪಾದಗಳನ್ನು ಎನ್ನ ಹೃದಯ ಸಿಂಹಾಸನದಲ್ಲಿ ಸ್ಥಾಪಿಸಿಕೊಂಡು ಕ್ಷೇತ್ರಾಧಿಪತಿಯಾಗಿರತಕ್ಕಂಥ ಸದ್ಗುರು ಅಬ್ಬಾಸಲಿ ತಾತನವರ ಕರ್ತೃಗದ್ದಿಗೆ ದೀರ್ಘ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಈ ಕಾರ್ಯಕ್ರಮದ ಕೇಂದ್ರ ಬಿಂದುವಾಗಿರತಕ್ಕಂಥ ಜಗದೊಡೆಯ ಜಗದ್ಗುರು ಡಾಕ್ಟರ್ ಗಫೂರ್ ತಾತನವರ ಸುಪುತ್ರರಾಗಿರತಕ್ಕಂಥ ಸೈಯದ್ ಅಬ್ಬಾಸ್ ಅಲಿ ತಾತನವರ ಪಾದಕ್ಕೂ ಶರಣಾರ್ಥಿಗಳನ್ನು ಸಲ್ಲಿಸುತ್ತಾ ಅದೇ ರೀತಿಯಾಗಿ ಮಾತೋಶ್ರೀ ಜಗಜ್ಜನನಿ ಭಕ್ತಿಜ್ಞಾನ ವೈರಾಗ್ಯ ಪ್ರಧಾನಿಯಾದ ಶ್ರೀ ಮಾತೋಶ್ರೀ ಅಮ್ಮನವರ ಚರಣಾರವಿಂದದಲ್ಲಿ ಪಡಮಟ್ಟು, ಅದೇ ರೀತಿಯಾಗಿ ಸೈಯದ್ ಖಾದರ್ ಬಾಷಾ ತಾತನವರ ದಿವ್ಯ ಪಾದಕ್ಕೂ ಶರಣಾರ್ಥಿಗಳನ್ನು ಸಲ್ಲಿಸುತ್ತಾ ಈ ಕಾರ್ಯಕ್ರಮ ಹಮ್ಮಿಕೊಳ್ಳುವ ಕಾರಣವೇನಪ್ಪ, ನಮ್ಮ ಜಗದ್ಗುರು ಅಬ್ಬಾಸ್ ಅಲಿ ತಾತನವರಂದ್ರೆ ಮುಂದಿನ ಪೀಳಿಗೆಗೆ ಇದನ್ನ ಬೆಳೆಸಿಕೊಂಡು ಹೋಗಲಿ, ಈ ರೀತಿಯಾಗಿ ಬೆಳಲಿ ಎನ್ನ ಭಕ್ತರು ಉದ್ಧಾರವಾಗಲಿ. ಒಂದು ನಮ್ಮ ಮನೆಯಲ್ಲಿ ಮಕ್ಕಳ ಹುಟ್ಟುಹಬ್ಬಕ್ಕೆ ಆಚರಣೆ ಮಾಡಬೇಕಾದ್ರೆ ಚಾಕ್ಲೇಟ್ ಹಂಚ್ತೀವಿ, ಯಾಕಂದ್ರೆ ಪುಣ್ಯ ಬರ್ತದ ಅಂತ. ಚಾಕ್ಲೇಟ್ ಹಂಚಿದ್ರೆ ಏನಂದ್ರೆ ಸಿಹಿ ಕೊಟ್ಟರೆ ಪುಣ್ಯ ಬರ್ತದ, ಹಸಿದವರಿಗೆ ಅನ್ನ ಕೊಟ್ಟರೆ ಮಹಾಪುಣ್ಯ ಬರ್ತದ. ಹಸಿದವರು ನೆಲ್ಲುಡಿಕೆ ಅಂತ ಹೋಗ್ಬೇಕಪ್ಪ. ಸದ್ಗುರು ಸೈಯದ್ ಅಬ್ಬಾಸ್ ಅಲಿ ತಾತನವರ ಹುಟ್ಟು ಹಬ್ಬದಲ್ಲಿ ದಾಸೋಹ ಕಾರ್ಯಕ್ರಮ ಮಾಡಬೇಕಾಗಿತ್ತು. ದಾಸೋಹ ಕಾರ್ಯಕ್ರಮ ಮಾಡ್ಬೇಕಂದಪ್ಪ ಅಂದ್ರೆ ದಾಸೋಹ ಮಾಡ್ತು ಅಂತಂದ್ರೆ ಯಾರು ಬರಂಗಿಲ್ಲ. ಯಾಕೆ ಬರಂಗಿಲ್ಲ ಅಂದ್ರೆ ಎಲ್ಲರ ಮನೆಗಳು ಊಟ ಅದಾವ, ಎಲ್ಲರಿಗೂ ಚಳಿ ಹಿಡಿದಿದೆ. ಚಳಿಕಾಲದಲ್ಲಿ ಶಾಲೆಯಲ್ಲಿ ಸೈಯದ್ ಅಬ್ಬಾಸ್ ಅಲಿ ತಾತನಿಗ ಸೂಟಿ ಕೊಟ್ಟಿಲ್ಲ ಅವರಿಗೆ. ಆದ್ರೂ ರಿಕ್ವೆಸ್ಟ್ ಮಾಡ್ಕೊಂಡ್ರೆ ಗಫೂರ್ ತಾತನವ್ರಪ್ಪ, ನಮ್ಮ ಭಕ್ತರ ಸಲುವಾಗಿ ಒಂದು ದಿವಸ ಮಟ್ಟಿಗೆ ನಮ್ಮ ಕುಮಾರಗೆ ಸೂಟಿ ಕೊಡ್ರಿ, ಈ ಕಾರ್ಯಕ್ರಮವನ್ನು ಪ್ರತಿ ವರ್ಷ ಮಾಡಿಕೊಂಡು ಬರ್ತೇವೆ, ಅದನ್ನು ನಿಂದ್ರಿಸಬಾರದಾಗ್ಯದ, ಅದಕ್ಕಾಗಿ ಅದನ್ನ ಸ್ವಲ್ಪ ಅವಕಾಶ ಮಾಡಿಕೊಟ್ರಂದ್ರೆ ಇವರು ಮಾತಿಗೆ ಹೋಗ್ಕೊಟ್ಟು ಅವರು ಅವಕಾಶ ಕೊಟ್ಟಿರ್ತಾರೆ. ಸತಿಪತಿಗಳು ಒಂದಾದ ಭಕ್ತಿ ಹಿತವಾಗಿರಪ್ಪದು ಶಿವಂಗೆ. ಇಬ್ರು ಎರಡು ಚಕ್ರಗಳು ಹೆಂಗ್ ನಡಕತ್ತವಂದ್ರ ಅಮ್ಮ ಅಪ್ಪ ಬಹಳ ಚಂದ ಮಕ್ಕಳನ್ನ ಅಷ್ಟು ಅದ್ಭುತವಾಗಿ ಬೆಳೆಸ್ಕೊಂತ ವಿದ್ಯಾಭ್ಯಾಸ ಮಾಡಿಸಿಕೊಂತ, ಆ ರೀತಿ ನಿಮ್ಮ ಮಕ್ಕಳು ಸಭೆ ಬೆಳಿಲ್ಲ ಅಂತ ಕೇಳ್ತಾರ ಅವ್ರು. ಯಾರನ್ನ ಖಾಲಿ ಅಂದ್ರೆ ಅವ್ರಿಗೆ ಯಾರಿಗೆ ಮಕ್ಕ ನೋಡ್ರಿ ತಾತನವ್ರು ಯಾರನ್ನ ಸ್ವಲ್ಪ ಖಾಲಿ ಅದನಪ್ಪ ಮಕ್ಕ ಸಿಡಿರ್ತಾರ ಅವ್ರು. ಮಕ್ಕ ಸುಮ್ಮನಿದ್ರ ಕೆಲಸ ಸಾಕಾಗಿತ್ತಪ್ಪ ತಾತ ದಳ್ಕಂಡು ಬಂದಿದ್ರೆ ಬಹಳ ಖುಷಿ ಇರ್ತದ. ಕಾಯಕವೇ ಕೈಲಾಸ, ಕಾಯಕದೊಳಗೆ ನಿರತನ ಆಗಿರೋದೊಡೆ ಗುರುಲಿಂಗ ಜಂಗಮ ಬಂದರೂ ಸಹ ಅವರನ್ನು ಲೆಕ್ಕಿಸಬೇಡ. ನಿನ್ನ ಕಾಯಕ ದೊಡ್ಡದು, ಕಾಯಕ ಮಾಡ್ಕೊಂಡು ಬಾ. ನೀನು ಕಾಯಕ ಮಾಡ್ಕೊಂಡ್ ಬಂದ್ರಲ್ಲಿ ದಾಸೋಗ ಮಾಡಕ್ ಅನುಕೂಲ ಆಗ್ತದ. ದಾಸೋಗ ಮಾಡ್ಬೇಕಂದಪ್ಪ ನೀವು ಕೊಡ್ಬೇಕು. ಇಲ್ಲಿ ದಾಸೋಗ ಎಂತದಪ್ಪ ಅಂದ್ರ ಸರ್ವ ಧರ್ಮದ ಒಳಿತನ್ನು ಬಯಸಿ ದಾಸೋಗ ಮಾಡ್ತಕ್ಕಂಥದ್ದು. ಸರ್ವ ಧರ್ಮದವರು ನೀಡಿರ್ತಕ್ಕಂಥ ಧಾನ್ಯಗಳಿಂದ ದಾಸೋಗ ಮಾಡ್ತಕ್ಕಂಥದ್ದು. ಎಲ್ಲ ಜಾತಿ ಧರ್ಮಗಳ ಕೂಡಿ ಹಾಕಿರ್ತಕ್ಕಂಥ ಅಕ್ಕಿ ಅನ್ನ ಬೇರೆ ಪಡಿಸಕ್ಕಾಗ್ತದ? ಎಲ್ಲವಷ್ಟು ಕಲಿಸಿ ಮಾಡಿದಾಗ ಹಿಡಿದಿರ್ತಕ್ಕಂಥ ರೋಗ ಬಿಡ್ತದ. ಭವರೋಗ ಬಿಡ್ತಕ್ಕಂಥ ಶಕ್ತಿ ಯಾವ್ದ್ರಾಗದಂದ್ರ ಗೋನುವಾರದ ದಾಸೋಗದಾಗಲ್ಲ ಅದ. ನೋಡಬೇಕು, ಗೋನುವಾರದ ಶುಕ್ರವಾರ ಮೊನ್ನೆ ಅಮಾವಾಸ್ಯೆ ಬಂದದ, ಶುಕ್ರವಾರ ಅದ, ಗುರುವಾರ ಅದ. ಪುಣ್ಯಾತ್ಮ ನಮ್ಮಪ್ಪ ಏನು ಯಾವ ಅವತಾರದಿಂದ ಬಂದನು ಪುಣ್ಯಾತ್ಮ ಶಿವ 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 ಶಿವ. ಒಂದು ತಾಸು ಕುಂತ್ಕೋಬೇಕಾದ್ರೆ ಸಾಕಾಗಿ ಹೋಗಿರ್ತದ. ಯಾರನ್ನ ಬರಲಿ ಬಡಂದ ಯಾರನ್ನ ಮಾಂತೇಶ್ ಸರಿ ಅಂದ್ರ ಇರ್ಲಪ್ಪ, ಅವ್ರ ಕಷ್ಟ ಹೇಳ್ಕೊಂಬಕ್ ಬಂದಾರ, ಅವರಿಗೆ ನೋವು ಕೊಡಬಾರ್ದು, ಅವರಿಗೆ ಬಹಳ ಪ್ರೀತಿಯಿಂದ ಮಾತಾಡಬೇಕು. ಈಗ ಏನಂತಂದ್ರೆ ದವಾಖಾನೆ ಓದ್ತು ಅಂದಾಗ ಅರ್ಧ ಜಡ್ಡು ಗುಣ ಆಗ್ಬೇಕು. ಅದೇ ರೀತಿಯಾಗಿ ಗೋಂದವರ್ಗ ಓದ್ತು ಅಂತಂದ್ರೆ ತಾಯಂದ್ರಿಗೆ ಅರ್ಧ ಜಡ್ಡು ಗುಣ ಆಗಿರ್ತದೆ, ಅವ್ರ ಪರಿಹಾರ ಆಗೋಗಿಬಿಟ್ಟಿರ್ತದೆ. ಬಂದ ತಕ್ಷಣಿಗೆ ಅಂತಾರೆ ನಮ್ಮ ಆರಾಮದಿದ್ದ, ಅವ್ರಿಗೆ ಆರಾಮಿರಂಗಿಲ್ಲ, ಯಪ್ಪ ಆರಾಮದಿ ನಿನ್ನ ಆಶೀರ್ವಾದ ಬಾಗರ್ಬೋಯ್ ಮತ್ತಿನ್ನೇ. ಅದಕ್ಕೆ ತಿರುಪಣ್ಣನವರು ಹೇಳಿದ್ರು, ನಡೆದಾಡುವ ದೇವರು
ಸುಳ್ಳಲ್ರೆ ನಡೆದಾಡುವ ದೇವರು, ಮಾತಾಡುವ ದೇವರು ಯಾರು? ಗಬ್ಬರು ತಾತನವರು. ಯಾರದಲ್ಲ ಅಂದ್ರೆ ಹೇಳ್ರಿ. ಯಾಕಂದ್ರ ಕ್ಷಮೆ ಬೇಕು, ಕ್ಷಮೆ ಗುಣ ಬೇಕು. ಕ್ಷಮೆ ಗುಣ ಗಬ್ಬರು ತಾತನಲ್ಲೇ ಇದೆ. ಯಾರನ್ನ ಏನಂದ್ರೆ ಇಲ್ಲ ಹಂಗಂತಿರ್ತಾರ. ಹಂಗ ಒಂದು ದಿವಸ ಆದ್ರೆ ಯಾರಿಗೇನು ಸಿಟ್ಟಿಗೆ ಬೈದಿದ್ದನ್ನು ಯಾರನ್ನು ಕಂಡ್ರೆ ನೋಡಿರ ನೀವು? ಗಂಡು ಮಕ್ಕಳಿಗೆ ಅಪ್ಪ, ಹೆಣ್ಮಕ್ಳಿಗೆ ಎಮ್ಮ ಅಂಬೋ ಸಂಬೋಧದಿಂದ ಭಗವಂತ ಎಲ್ಲಿರ್ತಾನ? ನಾಲಿಗೆ ಮೇಲೆ ಇರ್ತಾನ. ಅವರು ದಿನ ಭಗವಂತ ಧ್ಯಾನ ಮಾಡ್ತಿರ್ತಾರಲ್ಲ, ತಾತ್ನವ್ರು ಹೇಳಿದ ಕರೆವಾಗ್ತದ, ನಾವು ಹೇಳಿದ್ದ ಕರೆವಾಗೋದಪ್ಪ ಅಂತ ನಾವು ವಿಚಾರ ಮಾಡಿದೀವಿ. ಅವರು ದಿನ ಏನ್ ಮಾಡ್ತಾರಂದ್ರ, ನೀವು ಬದನೆಕಾಯಿ ಕಾಯಿಪಲ್ಲೆ ಕೊಯ್ಬೇಕಾದ್ರೆ ಇಳಿಗಿನ ಮಸ್ತಿರ್ತಾರಲ್ಲಮ್ಮ, ಇಳಿಗಿನ ಮಸ್ತ್ರ ಇರ್ತಾವೆ, ಇಳಿಗೆ ರಂಗ ಇರ್ತಾವೆ. ಅದೇ ತರ ಅವರು ನಾಲಿಗಿನ ಭಗವಂತನ ಧ್ಯಾನದಿಂದ ಮಸ್ತಾರ. ಅವರು ಭಗವಂತನ ಅಬ್ಬಾಸಲಿ ನಾಮವೆಂಬ ಧ್ಯಾನದಿಂದ ಆ ನಾಲಿಗಿನ ದಿನ ತಿಕ್ತಾರ. ಭಗವಂತ ನಿನ್ನ ನಂಬಿ ಇಲ್ಲಿಗೆ ಬಂದರ ಅವರು. ನಾನು ಹೇಳ್ತಕ್ಕಂಥ ಹುಷಿ ಆತಂದ್ರ ದೋಷ ನಿನಗೆ ಬರ್ತದಂತ ಅದನ್ನ ಬೇಡಿಕೆಂತಾರ. ಅದಕ್ಕೆ ಅವ್ರು ಹೇಳಿದ್ದೆಲ್ಲ ಆಗ್ತದ. ಅದಕ್ಕೆ ಅವರು ನಡೆದಾಡುವ ದೇವರಂತಂದು ಹೆಸರಾಗ್ಯಾರ. ಅದೇ ರೀತಿಯಾಗಿ ಇನ್ನೂ ಹೆಚ್ಚಾಗಿ ಕಾರ್ಯಕ್ರಮ ಮಾಡ್ತಕ್ಕಂಥ ಶಕ್ತಿ ಕೊಡ್ಲಿ ಭಗವಂತ. ಯಾಕಂದ್ರೆ ಅವ್ರೇನು ಕಳ್ಸಕ್ಕೆಚ್ಚಾರ ನಮ್ಗೆಲ್ಲರಂದ್ರ ಯಾರು ಬ್ಯಾರಿಲ್ಲಪ್ಪ, ಎಲ್ಲರೂ ನಮ್ಮವರೇ, ಅವರಿವರನ್ನೋದು ಎಲ್ಲರೂ ನಮ್ಮವರಂತ ಕಲ್ಕೊಂಡು ಹೋಗಲಂಬ ಭಾವನದಿಂದ ಹುಟ್ಟುಹಬ್ಬ ಮಾಡ್ತಾರ. 41 ದಿವಸ ಕಾರ್ಯಕ್ರಮ ಮಾಡ್ತಾರ, ಮೊಹರಂ ಮಾಡ್ತಾರ, ಇನ್ನು ಅನೇಕ ಕಾರ್ಯಕ್ರಮಗಳು ಮಾಡ್ತಾರೆ. ಎಲ್ಲರಿಗೂ ಎದಕ್ಕ ಕಲ್ಸಕ್ಕ ಮಾರ್ಗದರ್ಶಕಗಳು. ಇವತ್ತು ಗುರುವೆ ನಿಮ್ಮ ಆತ್ಮೆಯನ್ನು ಮೀರಲು ನಡೆದವನು ನರನು ಎಂದನು ಬೇಡ ಪರಮಾತ್ಮನವನು. ಅವರು ಪರಮಾತ್ಮನ ಅವತಾರದಲ್ಲಿ ಅದರ ಗಬ್ಬುರತಾತ್ನವರು. ಅವರಿಗೆ ಇನ್ನಷ್ಟು ಕಾರ್ಯಕ್ರಮ ಮಾಡ್ತಕ್ಕಂಥ ಶಕ್ತಿ ಸದ್ಗುರು ಅಬ್ಬಾಸಲಿ ತಾತನವರು ಕೊಡ್ಲಿ. ಈ ಭಾಗದಾಗಿರ್ತಕ್ಕಂಥ ನಮ್ಮ ತಾಯಿಯಾಗಿರ್ತಕ್ಕಂಥ ಜಗಜ್ಜನನಿ ಭಕ್ತಿ ವಿಜ್ಞಾನ ವೈರಾಗ್ಯ ಪ್ರಧಾನಿಯಾದ ಅಲ್ಲಿ ಮ್ಯಾಗಂಬಮ್ಮ, ಬುಡುಕಂಬಮ್ಮ, ನಡಬರ್ಗ ಅಬ್ಬಾಸಲಿ ಓಸ ಆದಾಗ ಬರ್ತಕ್ಕಂಥ ವಿಚಾರವಾಗಿರ್ತಕ್ಕಂಥ ಈ ಶಕ್ತಿ ಆ ಜಗಜ್ಜನನಿ ನಮ್ಮ ಒಡೆಯರಾಗಿರ್ತಕ್ಕಂಥ ಸದ್ಗುರು ಗಬ್ಬರು ತಾತವ್ರಿಗೆ ಇನ್ನಷ್ಟು ಶಕ್ತಿ ಕೊಡ್ಲಂತ ಕೇಳಿಕೊಳ್ತಾ ಎರಡು ಮಾತನ್ನು ಆಡಲು ಅವಕಾಶ ಕೊಟ್ಟಿರ್ತಕ್ಕ ಅದನ್ನು ತಮ್ಮೆಲ್ಲರಿಗೆ ನಮ್ಮ ನಮಸ್ಕರಿಸುತ್ತಾ ಓಂ ಶ್ರೀ ಸದ್ಗುರುವೇ ನಮಃ. ಮುಂದಿನ ಕಾರ್ಯಕ್ರಮ ಅಧಿವೇಶನ ನಡೆಸಿಕೊಡ್ಬೇಕಂತ ಕೇಳ್ಕೊಳ್ತೇವೆ. ದಾಸೋಹ ಮೂರ್ತಿಯಾಗಿ ಸರ್ವಧರ್ಮ ಭಾವೈಕ್ಯತೆಯ ರತ್ನವಾಗಿ ಭಕ್ತರ ಬಾಳಿಗೆ ಪ್ರಜ್ವಲಿಸುವ ದೀಪವಾಗಿ ಸದಾ ಭಕ್ತರ ಹಿತ ಚಿಂತನೆಗಳನ್ನು ಕಾಣುವಂತ ಗುರು ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ನೆಚ್ಚಿನ ಗುರು ಪರಮ ಪೂಜಾ ಗಫೂರ್ ಅಪ್ಪಾಜಿಯವರು ಎಂದು ತಮ್ಮ ಮಾತಿನಲ್ಲಿ ಹೇಳಿರುವಂತ ಅಂಬರೀಷ್ ಅಣ್ಣ ಪೂಜಾರಿ ಅವರಿಗೆ ತುಂಬು ಹೃದಯದ ಅಭಿನಂದನೆಗಳು.